ಹೀಗಾಗಿ ರಾಜ್ಯಪಾಲರು ಯಾವುದೇ ಮುಖ್ಯಮಂತ್ರಿಗಳ ಮೇಲಾಗಲಿ ಮಂತ್ರಿಗಳ ಮೇಲಾಗಲಿ ಆಪಾದನೆಗಳು ಬಂದಾಗ ಯಾರಾದರೂ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿದರೆ ಕೊಡ್ತಕ್ಕಂಥದ್ದು ಸಂವಿಧಾನಾತ್ಮಕವಾಗಿ ಅವ್ರಿಗಿರ್ತಕ್ಕಂಥ ಅಧಿಕಾರ. ಸಂವಿಧಾನ ಪರಿಪಾಲಕರಾಗಿರುವುದರಿಂದ ಅವರು ತಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿಯನ್ನು ನಿರ್ವಹಿಸಿರ್ತಾರೆ. ಇವತ್ತು ಆ ಕೆಲಸ ಕರ್ನಾಟಕದ ರಾಜ್ಯಪಾಲರಾದ ಘನತೆವೆತ್ತ ಶ್ರೀ ತಾವರ್ ಚಂದ್ ಗೆಹ್ಲೋಟ್ರವರು ಮಾಡಿದ್ದಾರೆ. ಇವತ್ತು ಸಿದ್ದರಾಮಯ್ಯನವ್ರ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಒಂದೇ, ನೈತಿಕತೆ ಹೊತ್ತು ರಾಜೀನಾಮೆ ಕೊಟ್ಟು ನಿಷ್ಪಕ್ಷಪಾತವಾದಂಥ ತನಿಖೆಗೆ ಅವಕಾಶ ಮಾಡಿಕೊಟ್ಟು ಅವರೊಬ್ಬ ಗೌರವಾನ್ವಿತ ರಾಜಕಾರಣಿ ಆಗಬೇಕು ಅನ್ನೋದು ಈ ನಾಡಿನ ಜನರ ಅಪೇಕ್ಷೆ. ನಮ್ಮ ಮುಂದೆ ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ಎರಡು ಪ್ರಬಲವಾದಂಥ ಉದಾಹರಣೆಗಳಿದ್ದಾವೆ. ಹಿಂದೆ ರೈತರ ಹೋರಾಟ ತುಮಕೂರಿನಲ್ಲಿ ಆಗಿತ್ತು. ಶಾಂತವೇರಿ ಗೋಪಾಲ್ ಗೌಡರು ಸ್ಪೀಕರ್ ಆಗಿದ್ದರು, ವಿಧಾನಸಭೆ ಅಧ್ಯಕ್ಷರಾಗಿದ್ದರು. ಎಂ.ವಿ. ರಾಮರಾವ್ ರಾಜ್ಯದ ಗೃಹ ಮಂತ್ರಿ ಆಗಿದ್ದರು. ಆ ಸಂದರ್ಭದಲ್ಲಿ ರೈತರ ಮೇಲೆ ಆಗಿರ್ತಕ್ಕಂಥ ಲಾಠಿ ಚಾರ್ಜು, ಗೋಲಿಬಾರು ವಿಧಾನಸಭೆಯಲ್ಲಿ ಚರ್ಚೆಗೆ ಬಂತು. ಚರ್ಚೆಗೆ ಬಂದಾಗ ಮಧ್ಯಪ್ರವೇಶಿಸಿ ಶಾಂತವೇರಿ ಗೋಪಾಲ್ ಗೌಡರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಯಾರಿಗೆ? ಗೃಹ ಮಂತ್ರಿ ರಾಮರಾವ್, ಎಂ.ವಿ. ರಾಮರಾವ್. ರಾಮರಾವ್ ಅವರೇ, ನಿಮ್ಮ ಮಗನ ಮೇಲಾಗಿದ್ದರೆ, ನಿಮ್ಮ ಮನೆ ಕುಟುಂಬದ ಸದಸ್ಯರ ಮೇಲಾಗಿದ್ದರೆ ನೀವೇನು ಮಾಡ್ತಿದ್ರಿ ಅಂತ. ಲಾಠಿ ಚಾರ್ಜು, ಗೋಲಿಬಾರು ನಿಮ್ಮ ಕುಟುಂಬದ ಸದಸ್ಯರ ಮೇಲೆ, ನಿಮ್ಮ ಕುಟುಂಬ ವರ್ಗದವ್ರ ಮೇಲೆ, ಬಂಧು ಬಳಗದವ್ರ ಮೇಲೆ ಆಗಿದ್ದರೆ ನೀವೇನು ಮಾಡ್ತಿದ್ರಿ. ಆವಾಗ ರಾಮರಾವ್ ಅವರು ಅಲ್ಲೇ ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗ್ತಾರೆ. ಇದು ನೈತಿಕತೆ ಪ್ರಶ್ನೆ ಅಂತೇಳಿ ರಾಜೀನಾಮೆ. ಅದೇ ರೀತಿಯಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ದಿವಂಗತ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರೈಲ್ವೆ ಆಕ್ಸಿಡೆಂಟ್ ಆದಾಗ ಅವ್ರದ್ದೇನು ಪಾತ್ರ ಇರಲಿಲ್ಲ, ಆದರೂ ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕು ಅಂತೇಳಿ ರಾಜೀನಾಮೆ ಕೊಟ್ಟು ನಿಷ್ಪಕ್ಷಪಾತವಾದಂಥ ತನಿಖೆಗೆ ಅವಕಾಶ ಮಾಡಿಕೊಡ್ತಾರೆ. ರಾಮಕೃಷ್ಣ ಹೆಗಡೆ ಅವರಿದ್ದಾಗ ಟೆಲಿಫೋನ್ ಕದ್ದಾಲಿಕೆ ಸಮಯ ವರ್ಷ ಬಂದಾಗ ಅವರು ನೇರವಾಗಿ ರಾಜೀನಾಮೆ ಕೊಟ್ಟು ನಿಷ್ಪಕ್ಷಪಾತವಾದಂಥ ತನಿಖೆ ಮಾಡಿಕೊಳ್ಳಿ ಅಂತ. ಇದು ನಮ್ಮ ಮುಂದೆ ಇರ್ತಕ್ಕಂಥ ಮೌಲ್ಯಾಧಾರಿತ ರಾಜಕಾರಣಿಗಳ ಉದಾಹರಣೆ. ಅದಕ್ಕೆ ನಾನು ಸಿದ್ದರಾಮಯ್ಯನವರು ಮೌಲ್ಯಾಧಾರಿತ ರಾಜಕಾರಣಿಯಾಗಿ ಗೌರವದಿಂದ ರಾಜೀನಾಮೆ ಕೊಡ್ತಾರೋ ಅಥವಾ ಈ ಕೇಸನ್ನು ಎದುರಿಸಿಗೋತಾನೆ ಹಾಗೇನೆ ಅಧಿಕಾರದಲ್ಲಿ ಮುಂದುವರಿತಾರೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ಅನಿಸಿಕೆ, ಸಿದ್ದರಾಮಯ್ಯನವರು ಕಳೆದ 35 ವರ್ಷದಿಂದ ನಾನು ಸಿದ್ದರಾಮಯ್ಯನವ್ರನ್ನ ಬಲ್ಲೆ. ನನ್ನ ಅನಿಸಿಕೆ ಏನಂದರೆ, ಸಿದ್ದರಾಮಯ್ಯನವರು ನೈತಿಕತೆ ಹೊತ್ತು ರಾಜೀನಾಮೆ ಕೊಡ್ತಾರ ಅಂತಕ್ಕಂಥದ್ದು ನನ್ನ ನಂಬಿಕೆ ಮತ್ತು ಈ ರಾಜ್ಯದ 6 ಕೋಟಿ ಜನರ ನಂಬಿಕೆಯೂ ಕೂಡ ಅದೇ ಇದೆ. ಅದಕ್ಕಾಗಿ ನಾವು ಕಾದು ಕಾಂಗ್ರೆಸ್ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ 60 ವರ್ಷ ಆಡಳಿತ ಮಾಡಿದೆ. 60 ವರ್ಷದ ಆಡಳಿತದಲ್ಲಿ 56 ಚುನಾಯಿತ ಸರ್ಕಾರಗಳನ್ನ ವಜಾ ಮಾಡಿದ್ದಾರೆ ಕಾಂಗ್ರೆಸ್ ಆಡಳಿತ. ಹಾಗಾದ್ರೆ ದುರ್ಬಳಕೆ ಹೌದೋ ಅಲ್ವೋ? ಇವತ್ತು ನಮ್ಮ ಸರ್ಕಾರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಯಾವುದೇ ಸರ್ಕಾರವನ್ನು ವಜಾ ಮಾಡ್ತಕ್ಕಂಥ ಕೆಲಸ ಕೈ ಹಾಕಿಲ್ಲ, ಸಂವಿಧಾನವನ್ನು ದುರ್ಬಳಕೆ ಮಾಡಿಕೊಂಡಿಲ್ಲ ಮತ್ತು ರಾಜಭವನವನ್ನು ಯಾವುದೇ ಕಾರಣಕ್ಕೂ ಮೋದಿಯವರು ದುರ್ಬಳಕೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ತನಿಖೆ ರಾಜ್ಯ ಸರ್ಕಾರ SIT ಮಾಡಿ ತನಿಖೆಯನ್ನು ಮಾಡಿಸ್ತಾ ಇದೆ.
ಮತ್ತು CODಯಿಂದ ಮಾಡಿಸಿದರೇನು, SITಯಿಂದ ಮಾಡಿಸಿದರೇನು, ಅದು ರಾಜ್ಯ ಸರ್ಕಾರದ ಆಡಳಿತಕ್ಕೆ ಬರ್ತಕ್ಕಂಥ ಯೂನಿಟ್ಗಳು. ಹಾಗಾಗಿ ನಿಷ್ಪಕ್ಷಪಾತವಾದಂಥ ತನಿಖೆ ಆಗ್ತದ ಅನ್ನೋ ನಂಬಿಕೆ ಅವರು ಇಲ್ಲದಕ್ಕಾಗಿ ಅರ್ಜಿದಾರರು, ಕಂಪ್ಲೇನೆಂಟ್ಸು ಈ ರೀತಿ ಗವರ್ನರ್ ಮೊರೆ ಹೋಗಿದ್ದಾರೆ. ಅದರಲ್ಲಿ ತಪ್ಪೇನಿಲ್ಲ, ಅದು ರೂಲ್ ಆಫ್ ಲಾ. ಪಕ್ಷವಾಗಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಿ ಅಂತ ನಾವು ಕೇಳುವುದು ನಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿ. ಈ ನಾಡಿನ ಜನರ ಹಿತದೃಷ್ಟಿಯಿಂದ ನಾವು ನಮ್ಮ ಕರ್ತವ್ಯ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತೀವಿ. ಯಾವ ರೀತಿ ಹೋರಾಟಕ್ಕೆ ಸಜ್ಜಾಗ? ಅದು ರಾಜ್ಯ ಮಟ್ಟದಲ್ಲಿ ಪ್ರಮುಖರೆಲ್ಲರೂ ಸೇರಿ, ಪಾರ್ಟಿ ಅಧ್ಯಕ್ಷರು ಎಲ್ಲರೂ ಸೇರಿ ನಿರ್ಣಯ ತಗೊಳ್ತಾರೆ. ರಾಜ್ಯಪಾಲರು ಈ ಒಂದು ನಡೆಯನ್ನು ಖಂಡಿಸಿ, ರಾಜ್ಯಪಾಲರ ನಡೆ ಖಂಡಿಸಿ ರಾಜ್ಯಪಾಲರ ವಿರುದ್ಧ ನಾವು ಕಾನೂನು ಹೋರಾಟ ಮಾಡ್ತೀವಿ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಹೋಮ್ ಮಿನಿಸ್ಟರ್ ನಾನು ಹೇಳಿದೆ, ರಾಜ್ಯಪಾಲರ ನಡೆ ಖಂಡಿಸಿ ಹೋರಾಟ ಮಾಡ್ತೀವಿ ಅನ್ನೋದು ಬಂಡತನದ ಮಾತಾಗ್ತದೆ. ನಾನು ನಿಮ್ಗೆ ಮೊದಲೇ ಹೇಳಿದೆ, ರಾಜ್ಯಪಾಲರು ಆಯಾ ರಾಜ್ಯಗಳಲ್ಲಿ ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾರೆ. ಸಂವಿಧಾನ ಆಶಯಕ್ಕೆ ಅನುಗುಣವಾಗಿ ಕೆಲಸ ಮಾಡ್ತಾರೆ. ಅದಕ್ಕಾಗಿ ಅವ್ರ ವಿರುದ್ಧ ಹೋರಾಟ ಮಾಡ್ತೇನೆ ಅನ್ನೋದು, ನ್ಯಾಯಾಲಯದ ವಿರುದ್ಧ ಹೋರಾಟ ಮಾಡ್ತೇನೆ ಅನ್ನೋದು ಹಾಸ್ಯಾಸ್ಪದ.